ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಜೋರಾಗ್ತಾ ಇದೆ. ಆಗಸ್ಟ್ 13ನೇ ತಾರೀಕಿನಂದು ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ ಘೋಷಣೆಯಾಗಿದೆ. ಆಗಸ್ಟ್ 13ನೇ ತಾರೀಕು ನಾವು ಬಂದ್ ಮಾಡೇ ಮಾಡ್ತೀವಿ. ಅವತ್ತಿಗೆ ಈಗ ಜುಲೈ 29ರಿಂದ ಅನ್ವಯಿಸುವಂತೆ ದಿನಂಪ್ರತಿ 3.5 ಕ್ಯೂಸೆಕ್ ನೀರು 3,500 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹೋಗಬೇಕು ಅಂತ ಹೇಳಿ ಇಲ್ಲಿ ಆದೇಶ ಬಂದಿರೋದು. CWMA ಆದೇಶವನ್ನು ಒಂದು ಕಡೆ ಎತ್ತಿ ಹಿಡಿದಿದೆ. ಇಲ್ಲಿ CWRC ಆದೇಶವನ್ನು ಅವರಲ್ಲಿ ಎತ್ತಿ ಹಿಡಿದಿದ್ದಾರೆ. ಸೊ ಆ ಲೆಕ್ಕದಲ್ಲಿ ಲೆಕ್ಕ ಹಾಕೊಂಡ್ಬಿಟ್ರು ಕೂಡ ಆಗಸ್ಟ್ 13ಕ್ಕೆ ಆ ಒಂದು ವೇಳೆ ನೀರು ದಿನಂಪ್ರತಿ 3,500 ಕ್ಯೂಸೆಕ್ ನೀರನ್ನು ಕರ್ನಾಟಕದ ಕಡೆಯಿಂದ ಕಾವೇರಿ ಕಡೆಯಿಂದ ಹರಿಸಿ ಬಿಟ್ಟರೆ ಅಷ್ಟು ನೀರು ಹೋಗೇ ಬಿಡುತ್ತೆ ಅವ್ರಿಗೆ. ಅದೇನೋ ಗೊತ್ತಿಲ್ಲ. ಆಗಸ್ಟ್ 13ಕ್ಕೆ ಅಂತೇಳಿ ಬಂದು ಫಿಕ್ಸ್ ಆಗಿದೆ. ಇಲ್ಲಿ ಆಗಸ್ಟ್ 13ರ ವೇಳೆಗೆ ಎಲ್ಲವೂ ಮುಗಿದು ಹೋಗಿರುತ್ತಾ ಗೊತ್ತಿಲ್ಲ. ಆದರೂ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾವು 13ನೇ ತಾರೀಕು ಬಂದ್ ಮಾಡ್ತಾ ಇದ್ದೀವಿ ಅಂತೇಳಿ ಇವತ್ತು ಅವರು ಘೋಷಣೆ ಮಾಡಿದ್ದಾರೆ. ಕಾವೇರಿ ನೀರಿಗಾಗಿ ಇವರೇನು 15 ದಿನಗಳ ಕಾಲ ನೀರು ಹರಿಸಬೇಕು ಅಂತೇನು ಹೇಳಿದ್ದಾರೋ 3,500 ಕ್ಯೂಸೆಕ್ ನೀರನ್ನು ಆಗಸ್ಟ್ 13ಕ್ಕೆ ಅದು ಮುಗಿದು ಹೋಗಿರುತ್ತೆ. ಇದು ಯಾವ ಥರದಲ್ಲಿಂದ ಗೊತ್ತಾಗಿಲ್ಲ. ಬಂದು ಸ್ವಲ್ಪ ದೂರ ಆಯ್ತಾ ದಿನಾಂಕ, ಒಂದು ವೇಳೆ ಪ್ರತಿಭಟನೆ ಮಾಡುವುದೇ ಆದರೆ, ಅಥವಾ ಇವರು ಕೂಡ ಕಾದು ನೋಡುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರಾ, ಅಥವಾ ಸರ್ಕಾರ ನಿರ್ಧಾರಕ್ಕೆ ಇನ್ನೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರಾ ಹೋರಾಟಗಾರರು, ನಮಗೆ ಗೊತ್ತಿಲ್ಲ. ಕಾವೇರಿ ನೀರಿಗಾಗಿ ಕನ್ನಡ ಪರ ಸಂಘಟನೆಗಳ ಒಗ್ಗಟ್ಟಿನ ಪ್ರದರ್ಶನ ನಡೀತಾ ಇದೆ. ಇಲ್ಲಿ CWRC, CWMA ಇವೆರಡರ ವಿರುದ್ಧವಾಗಿ ಕೂಡ ಧಿಕ್ಕಾರಕ್ಕೆ ಹೋಗಿ ಬಂದ್ ಘೋಷಣೆ ಮಾಡಲಾಗಿದೆ. ವಾಟಾಳ್ ನಾಗರಾಜ್, ಸಾರಾ ಗೋವಿಂದು, ಕರವೇ, ಪ್ರವೀಣ್ ಶೆಟ್ಟಿ, ಶಿವರಾಮೇಗೌಡ ಸೇರಿದಂತೆ ಕನ್ನಡ ಪರ ಹೋರಾಟಗಾರರು ಬಂದ್ ಘೋಷಣೆ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕೂಡ ಕರ್ನಾಟಕ ಬಂದಿರುತ್ತೆ. ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡಬೇಕು ಅಂತೇಳಿ ವಾಟಾಳ್ ನಾಗರಾಜ್ ಅವರು ಹಿರಿಯ ಹೋರಾಟಗಾರರಿದ್ದಾರೆ. ಕನ್ನಡ ಪರವಾಗಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೋರಾಟಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೆಂಬಲವನ್ನು ಕೊಟ್ಟಿದೆ. ಹೋಟೆಲ್ನವರು, ಆಟೋ ಚಾಲಕರು, ಲಾರಿ ಚಾಲಕರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಕನ್ನಡ ಒಕ್ಕೂಟ ಅಖಂಡ ಕರ್ನಾಟಕ ಬಂದನ್ನು ಕರೆದಿದ್ದೇವೆ. 13ನೇ ತಾರೀಕು ಬಂದ್, ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್. ಇಡೀ ಕರ್ನಾಟಕ ಸಂಪೂರ್ಣ ಬಂದ್ ಆಗುತ್ತೆ. ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಬಂದ್ ಸಂಪೂರ್ಣ ಆಗುತ್ತೆ. ಇಡೀ ಬೆಂಗಳೂರು ಕರ್ನಾಟಕ ಬಂದ್ನಲ್ಲಿ ಭಾಗವಹಿಸ್ತಾರೆ. ಈಗ ಅತ್ಯಂತ ಕಳಕಳಿ ಏನಂತ ಹೇಳಿದ್ರೆ, ನಾಡಿಗೆ ಕರ್ನಾಟಕದ ಮನೆಗೆ ಬೆಂಕಿ ಬಿದ್ದಿದೆ. ಈ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಳ್ದೆ ಹೋದರೆ, ನಮ್ಮ ಶಕ್ತಿ ಪ್ರದರ್ಶನ ಮಾಡದೆ ಹೋದರೆ ನಾವು ಪರಭಾಷೆಯವರಿಗೆ, ಕೇಂದ್ರ ಸರ್ಕಾರಕ್ಕೆ ಗುಲಾಮರಾಗ್ತೀವಿ ಅಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗುತ್ತೆ. ಅವೈಜ್ಞಾನಿಕವಾಗಿ ಇವ್ರನ್ನ ಯಾವ ರೀತಿ ನಾವು ನ್ಯಾಯಾಧೀಶರು ಅಂತ ಹೇಳೋದು, ತೀರ್ಪನ್ನು ಕೊಟ್ಟಿದ್ದಾರಲ್ಲ, ಇವರಿಗೆ ನೈತಿಕತೆ ಇದೆಯಾ? ಆ ನೈತಿಕತೆ ಇಟ್ಕೊಂಡೆ ಇವರು ರಾಜೀನಾಮೆ ಕೊಟ್ಬಿಟ್ಟು ಹೊರಗಡೆ ಬರಬೇಕು. ಅಲ್ಲಿ ವಾಸ್ತವವನ್ನು ಪರಿಶೀಲನೆ ಮಾಡದೇ ಕಣ್ಣು ಮುಚ್ಚಿಕೊಂಡು ನೀವು ಆದೇಶವನ್ನು ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಬಂದಾಗುತ್ತೆ. ಜನರೇ ಬಂದ್ ಮಾಡ್ತಾರೆ. ಎಲ್ಲ ಸಂಘ ಸಂಸ್ಥೆಗಳು ಸೇರಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳ ಬೆಂಬಲ ಇದೆ. ಆದ್ದರಿಂದ ಕರ್ನಾಟಕ ಸಂಪೂರ್ಣ ಸ್ತಬ್ಧ ಆಗುತ್ತೆ. ಈಗ 4ನೇ ತಾರೀಕು ಸರ್ವ ಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ನೀರು ಬಿಡಲ್ಲ ಅಂತ ನಿರ್ಣಯ ತಗೊಂಡ್ರೆ ನಮ್ಮ ಬಂದನ್ನು ವಾಪಸ್ ಪಡಿಬೋದು, ಇಲ್ಲ ನೀರು ಬಿಟ್ಟರೆ ಬಂದ್ ಆಗುತ್ತೆ. ಆ ರೀತಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ನಾನೇನು ಹೇಳ್ತೀನಿ, ಮುಖ್ಯಮಂತ್ರಿಗಳಿಗೆ ಏನು ಬಂಗಾರಪ್ಪನವ್ರ ರೀತಿ ದಿಟ್ಟವಾದ ನಿಲುವನ್ನು ತಗೊಳ್ಳೋದ್ರ ಮುಖಾಂತರ, ಸುಗ್ರೀವಾಜ್ಞೆ ತರೋದ್ರ ಮುಖಾಂತರ ನೀರನ್ನು ತಡಿಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ.